ಆರ್. ತಿಮ್ಮಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಟಿಎಸ್. ನಾಗಾರ್ಜುನ ಅವಿರೋಧ ಆಯ್ಕೆ. ಶ್ರೀನಿವಾಸಪುರ ತಾಲ್ಲೂಕಿನ ಆರ್. ತಿಮ್ಮಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆ ಇಂದು ನಡೆದಿದ್ದು, ನೂತನ ಅಧ್ಯಕ್ಷರಾಗಿ ಟಿಎಸ್. ನಾಗಾರ್ಜುನ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾ ಪ್ರಕ್ರಿಯೆ. ಅಧ್ಯಕ್ಷ ಸ್ಥಾನಕ್ಕೆ ನಿಗದಿತ ಸಮಯದಲ್ಲಿ ಟಿಎಸ್. ನಾಗಾರ್ಜುನ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರು. ಬೇರೆ ಯಾರೂ ಅರ್ಜಿ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಗಳು ನಾಗಾರ್ಜುನ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಅಧಿಕೃತವಾಗಿ ಘೋಷಿಸಿದರು. ಈ ಆಯ್ಕೆಯು ಸಂಘದ ಎಲ್ಲಾ ನಿರ್ದೇಶಕರ ಒಮ್ಮತದೊಂದಿಗೆ ನಡೆದಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಚುನಾವಣಾಧಿಕಾರಿಗಳು, ನೂತನ ಅಧ್ಯಕ್ಷರು ಮುಂದಿನ 5 ವರ್ಷಗಳ ಕಾಲ ಆಡಳಿತ ಮಂಡಳಿ, ನಿರ್ದೇಶಕರು ಹಾಗೂ ಕಾರ್ಯದರ್ಶಿಯವರೊಂದಿಗೆ ಸಮನ್ವಯ ಸಾಧಿಸಿ ಕಾರ್ಯನಿರ್ವಹಿಸಬೇಕು. ಸಂಘದ ಹಣಕಾಸು ವ್ಯವಹಾರಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವ ಮೂಲಕ ಸರ್ಕಾರದ ಸೌಲಭ್ಯಗಳನ್ನು ಸಕಾಲಕ್ಕೆ ಜನಸಾಮಾನ್ಯರಿಗೆ ತಲುಪಿಸಬೇಕು ಎಂದು ತಿಳಿಸಿದರು. ಅಭಿವೃದ್ಧಿಯೇ ನನ್ನ ಗುರಿ. ಟಿಎಸ್. ನಾಗಾರ್ಜುನ ಅವಿರೋಧವಾಗಿ ಆಯ್ಕೆಯಾದ ಬಳಿಕ ಮಾತನಾಡಿದ ನೂತನ ಅಧ್ಯಕ್ಷ ಹಾಗೂ ಯುವ ಮುಖಂಡ ಟಿಎಸ್. ನಾಗಾರ್ಜುನ ಅವರು, ನನಗೆ ಅಧಿಕಾರ ಮತ್ತು ಸ್ಥಾನಕ್ಕಿಂತ ಸೇವೆಯೇ ಮುಖ್ಯ. ನನ್ನ ಅವಧಿಯಲ್ಲಿ ಡೈರಿಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ರೈತರಿಗೆ ಸಿಗಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲು ನಾನು 24 ಗಂಟೆಯೂ ಸಿದ್ಧನಿದ್ದೇನೆ. ಪಕ್ಷಾತೀತವಾಗಿ ಸಂಘದ ಪ್ರಗತಿಗೆ ಎಲ್ಲರ ಸಹಕಾರ ಕೋರುತ್ತೇನೆ. ತಮ್ಮ ಆಯ್ಕೆಗೆ ಸಹಕರಿಸಿದ ಎಲ್ಲಾ ಗೌರವಾನ್ವಿತ ನಿರ್ದೇಶಕರು, ಗ್ರಾಮದ ಹಿರಿಯರು, ಸಾರ್ವಜನಿಕರು, ಡೈರಿ ಕಾರ್ಯದರ್ಶಿ, ಸಿಬ್ಬಂದಿವರ್ಗ ಹಾಗೂ ಕೋಮಲ್ ನಿರ್ದೇಶಕರಿಗೆ ಮತ್ತು ಅಧಿಕಾರಿಗಳಿಗೆ ನಾಗಾರ್ಜುನ ಅವರು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಟಿವಿ ವಾಸುದೇವರೆಡ್ಡಿ, ಟಿಎಂ ಮಂಜುನಾಥರೆಡ್ಡಿ, ಟಿವಿ ವೆಂಕಟರಾಮರೆಡ್ಡಿ, ಕೆವಿ ಶ್ರೀನಿವಾಸರೆಡ್ಡಿ, ಟಿಪಿ ವೆಂಕಟರಾಮರೆಡ್ಡಿ, ಟಿವಿ ಚಿನ್ನಪ್ಪರೆಡ್ಡಿ, ಮುನಿವೆಂಕಟಮ್ಮ, ವೆಂಕಟಲಕ್ಷಮ್ಮ, ಟಿವಿ ರುಕ್ಮಿಣಿಯಮ್ಮ. ವಿಷಯ ಮತ್ತು ತೀರ್ಮಾನ. ಸಂಘದ ಪದಾಧಿಕಾರಿಗಳ ಚುನಾವಣೆಗೆ ನಾಮಪತ್ರಗಳು ಸಲ್ಲಿಸುವುದು ಹಾಗೂ ಪರಿಶೀಲನೆ ಮಾಡುವ ಬಗ್ಗೆ. ಸಂಘದ ಪದಾಧಿಕಾರಿಗಳ ಚುನಾವಣೆಗೆ ನಿಗದಿತ ಸಮಯದಲ್ಲಿ ಶ್ರೀ ನಾಗಾರ್ಜುನ ಟಿಎಸ್ ನಾಮಪತ್ರ ಸಲ್ಲಿಸಿರುತ್ತಾರೆ. ಪರಿಶೀಲಿಸಲಾಗಿ ಸೂಚಕರಾಗಿ ಶ್ರೀ ಟಿವಿ ವೆಂಕಟರಾಮರೆಡ್ಡಿ ಹಾಗೂ ಅನುಮೋದಕರಾಗಿ ಶ್ರೀ ಟಿವಿ ಚಿನ್ನಪ್ಪರೆಡ್ಡಿರವರು ಸಹಿ ಮಾಡಿರುತ್ತಾರೆ. ಸದರಿ ನಾಮಪತ್ರ ಕ್ರಮಬದ್ಧವಾಗಿರುತ್ತದೆ. ಸಂಘದ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಬಗ್ಗೆ. ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಲಾಗಿರುವುದರಿಂದ ಏಕೈಕ ಅಭ್ಯರ್ಥಿಯಾದ ಶ್ರೀ ಟಿಎಸ್ ನಾಗಾರ್ಜುನ, ಕೆಎಂ ಕೋಂ, ಟಿವಿ ಶ್ರೀನಿವಾಸರೆಡ್ಡಿ, ಆರ್. ತಿಮ್ಮಸಂದ್ರ ಇವರು ಸಂಘದ ಅಧ್ಯಕ್ಷರಾಗಿ ಮುಂದಿನ 5 ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಘೋಷಿಸುತ್ತೇನೆ. ಈ ದಿನ ಆರ್. ತಿಮ್ಮಸಂದ್ರ ಇದರಲ್ಲಿ ಡೈರಿ ಅಧ್ಯಕ್ಷ ಚುನಾವಣೆ ಮಾಡ್ತಾ ಇದ್ದಾರಲ್ಲ, ಈ ದಿನದಿಂದ ಮುಂದಿನ 5 ವರ್ಷಗಳ ಅವಧಿವರೆಗೂ ಹಣಕಾಸು ವಿಚಾರ ಆಗೋದು, ಡೈರಿ ಅಭಿವೃದ್ಧಿ ಆಗೋದು, ಸರ್ಕಾರದ ಯಾವುದೇ ಸವಲತ್ತು ಇರ್ಬೋದು, ಕಾರ್ಯನಿರ್ವಹಣಾಧಿಕಾರಿಗಳು, ಸೆಕ್ರೆಟರಿಗಳು, ಈ ಅಧ್ಯಕ್ಷರ ಒಂದು ವ್ಯವಹಾರ ಈ ದಿನದಿಂದ ಪ್ರಾರಂಭವಾಗ್ತವೆ. ಎಸ್ ಅಣ್ಣ ಸರಿ. ಎಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ಇವತ್ತಿನ ದಿನ ಡೈರಿ ಚುನಾವಣೆ ಅಧ್ಯಕ್ಷರ ಚುನಾವಣೆ ಇತ್ತು. ನನ್ನ 10 ಜನದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ. ಒಂದೇ ನಾಮಪತ್ರ ಬಂದಿರೋದಕ್ಕೋಸ್ಕರ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ. ಈ ದಿನ ನನಗೆ ಈ ನಿರ್ದೇಶಕರಾದ ಟಿವಿ ಚಿನ್ನಪ್ಪರೆಡ್ಡಿಯವರು, ಟಿಪಿ ವೆಂಕಟರಾಮರೆಡ್ಡಿಯವರು, PM ಮಂಜುನಾಥ್ ರೆಡ್ಡಿಯವರು, ಶ್ರೀನಿವಾಸ ರೆಡ್ಡಿಯವರು, ಮತ್ತು ರುಕ್ಮಿಣಿಯಮ್ಮ ಅವರು, ಮುನಿವೆಂಕಟಮ್ಮ ಅವರು, ಟಿವಿ ವೆಂಕಟರಾಮರೆಡ್ಡಿಯವರು, ಇದು ಎಲ್ಲ 8 ಜನ ಒಮ್ಮತದಿಂದ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ. ಈ ದಿನ ನನಗೆ ಸಂತೋಷ ವಿಷಯ ಏನಂದರೆ, ನನ್ನ ಶ್ರಮ, ನನ್ನ ಕಷ್ಟ, ಇದು ಫಲ ಎಲ್ಲ ನೋಡಿಬಿಟ್ಟು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ. ಈ ದಿನ ಆರ್. ತಿಮ್ಮಸಂದ್ರ ಡೈರಿಯಲ್ಲಿ ನೂತನ ಅವಿರೋಧವಾಗಿ ಆಯ್ಕೆಗೆ ಅಧ್ಯಕ್ಷರಾಗಿರಲ್ಲ, ಈ ಒಂದು ಡೈರಿ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ರೈತರಾಗ್ಬೋದು ಮತ್ತು ತಾಲೂಕು ಜನರಾಗ್ಬೋದು, ಸರ್ಕಾರ ಸವಲತ್ತು ಆಗ್ಬೋದು, ನಿಮ್ಮ ಒಂದು ಸರ್ಕಾರ ಯಾವ ರೀತಿ ಇರುತ್ತೆ? ಆ ವಿಷಯದಲ್ಲಿ ಬಂದಾಗ ಹಿಂದಿನ 5 ವರ್ಷದಲ್ಲಿ ನಾವೇ ಇದ್ವಿ, 11 ಜನ ನಾವೇ ಇದ್ವಿ. 11 ಜನ ನಿರ್ದೇಶಕರು ಎಲ್ಲ ಒಮ್ಮತದಿಂದ ನನಗೆ ಏನು ಮಾಡಿದ್ರು ನನ್ನನ್ನು ಎಲ್ಲ ಒಳ್ಳೆ ರೀತಿಯಾಗಿ ಮಾಡಿ ಈ ಥರ ಮಾಡಿರೋದಕ್ಕೆ 3 ತಿಂಗಳಲ್ಲಿ
ಖಾಲಿ 3 ತಿಂಗಳಲ್ಲಿ ಡೈರಿ ಬಿಲ್ಡಿಂಗ್ ಕಟ್ಟಿ ಉದ್ಘಾಟನೆ ಮಾಡಿದ್ದೀವಿ. ಮೊನ್ನೆ ತಿಂಗಳು 5ನೇ ತಾರೀಕು ಏಪ್ರಿಲ್ 5ನೇ ತಾರೀಕು 2026 ಸ್ಟಾರ್ಟ್ ಮಾಡಿದ 3 ತಿಂಗಳಿಗೆ ನಾವು ಕೊನೆಯದಾಗಿಂದ ಮಹಾಮಂಡಳಿಯಿಂದ ಆಗ್ಬೋದು ಎಲ್ಲ ನಿರ್ದೇಶಕರು ಪಕ್ಷಭೇದ ಇಲ್ದಿರ ಏನೂ ಇಲ್ದಿರ ನಮಗೆ ಅನುಕೂಲ ಮಾಡಿಕೊಟ್ಟು ಆ ಕಡೆಯಿಂದ ಅನುದಾನಗಳು ಬರೋದನ್ನೆಲ್ಲ ಮಾಡಿಕೊಟ್ಟಿದ್ದಕ್ಕೆ ಅಷ್ಟೇ ಅರ್ಜೆಂಟಾಗಿ ಪ್ರತಿ 3 ತಿಂಗಳಲ್ಲಿ ಬಿಲ್ಡಿಂಗ್ ಮಾಡಿ ಇನಾಗ್ರೇಷನ್ ಮಾಡಿದ್ವಿ 5ನೇ ತಾರೀಕು ಮಾಡಿ ಈ ಥರ ಶಾಸಕರಾಗಲಿ ನಿರ್ದೇಶಕರಾಗಲಿ ಅನ್ಮೇಶ್ ಸರ್ ಆಗಲಿ ಎಲ್ಲರೂ ಪಕ್ಷಭೇದ ಏನೂ ಇಲ್ಲ. ಈ ಥರ ಇಲ್ದಿರ ನಮಗೆಲ್ಲ ಅನುಮೋದನೆಗಳೆಲ್ಲ ಮಾಡಿದ್ದಕ್ಕೆ ಈ ಥರ ಬಿಲ್ಡಿಂಗ್ ಕಟ್ಟಕ್ಕೆ ಇದಾಯಿತು. ಮುಂದಿನ ದಿನಗಳಲ್ಲಿ ಜನರಿಗೆ ಮಿಷನ್ ಆಗ್ಬೋದು, ಲೋನ್ಸ್ ಆಗ್ಬೋದು, ಇಂಥವೆಲ್ಲ ಮಾಡೋಕ್ಕೆ ಎಲ್ಲ ಕಷ್ಟಪಟ್ಟು ನಮ್ಮ ನಿರ್ದೇಶಕ ಸಹಾಯದಿಂದ ಎಲ್ಲ ಮಾಡೋಕ್ಕೂ ನನಗೆ ಅಧ್ಯಕ್ಷರ ಪದವಿ ಏನು ಬೇಕಾಗಿಲ್ಲ, ಅಭಿವೃದ್ಧಿ ಬೇಕು. ಆ ಥರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಈ ನಿರ್ದೇಶಕರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ. ತಾವು ನೂತನ ಅಧ್ಯಕ್ಷರಾಗಿದ್ದಾರಲ್ಲ, ಅಧ್ಯಕ್ಷರ ಪದವಿ ಮುಖ್ಯ ಅಲ್ಲ, ಈ ಒಂದು ರೈತರು ಒಂದು ನಿರ್ದೇಶಕರು ಊರಿನ ಜನಸಾಮಾನ್ಯ ಸೇವೆಗೆ ನಿಮ್ಮ ಒಂದು 24 ಗಂಟೆ ಸೇವೆ ಯಾವ ರೀತಿ? ಮುಂದಿನ 5 ವರ್ಷದಲ್ಲಿ ಆಲ್ರೆಡಿ 5 ವರ್ಷ ನಾನು ನೋಡಿದ್ದಾರೆ. ಮುಂದಿನ 5 ವರ್ಷ ಕೂಡ ನಾನು ನೋಡಿ ತೋರಿಸ್ತೀನಿ ಅನ್ನೋ ಭರವಸೆ ಕೊಡ್ತೀನಿ. ಹೇಳೋದಷ್ಟೇ ಅಲ್ಲ, ಮಾಡೋದು ಒಂದು ಇದೆ ಅಂತ ಹೇಳ್ಬಿಟ್ಟು ಆಲ್ ಇಂಡಿಯಾ ಮಿಷನ್ ಒಂದು ಕಾನ್ಸೆಪ್ಟ್ ಮೈನ್. ಇವಾಗ ಜನರಿಗೆ ಆಲ್ ಇಂಡಿಯಾದಕ್ಕೆ ಆಗೋದಿಲ್ಲ, ಅದೊಂದು ಮಾಡ್ಕೊಡ್ಬೇಕು ಅಂತ ಒಂದು ಮೈನ್ ಗುರಿ ಒಂದು ಇಟ್ಕೊಂಡಿದೀವಿ. ಅಂದ್ರೆ ಸರ್ಕಾರದ ಯಾವುದೇ ಸವಲತ್ತಿರಲಿ ಪಕ್ಷ ಭೇದ ಮರೆತು ಈ ಊರಿನ ಎಲ್ಲಾ ಜನರಿಗೆ ತಮ್ಮ ಸೇವೆ 24 ಸೇವೆ ಇರುತ್ತೆ. ಇರುತ್ತೆ ಸರ್. ಯಾವುದೇ ಕಾರಣಕ್ಕೆ ನಮಗೆ ಪಕ್ಷ ಭೇದ ಬೇಕಾಗಿಲ್ಲ, ನಮ್ಗೆಲ್ಲರೂ ಒಂದೇ. ಇವಾಗ 10 ಜನನೂ ಒಂದೇ, ನಮ್ಗೆ ನಾವೇನು ಬೇರೆ ಏನಿಲ್ಲ, 10 ಜನನೂ ಒಂದೇ, ಎಲ್ಲ ಒಂದೇ. ನಾವೆಲ್ಲ ಸಹಕಾರದಿಂದ ನಾನು ಅವಿರೋಧವಾಗಿ ಮಾಡಿದಾಗ ನಾನು ಏನು ಅನ್ನೋದು ನಾನು ಇದು ಮಾಡಬೇಕು ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಮುಸ್ತಾಕ್ ಅಹಮದ್ ಸರ್ಗೆ, ವೀರಭದ್ರಪ್ಪ ಸರ್ಗೆ, ಪ್ರತಿಯೊಬ್ಬರಿಗೂ, ನಮ್ಮ ಕಾರ್ಯದರ್ಶಿಯವರಿಗೆ, ಪ್ರತಿಯೊಬ್ಬರಿಗೂ, ನಮ್ಮ ನಿರ್ದೇಶಕರಿಗೆ, ಹೊಸ ನಿರ್ದೇಶಕರಿಗೆ ಎಲ್ಲರಿಗೂ ಅವರ ಇದರಲ್ಲಿ ನಾನು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೋಕ್ಕೆ ಇಚ್ಛೆ ಪಡ್ತೀನಿ.